ರೈತ ಬಂದವರೇ ನಮಸ್ಕಾರ. ನಾನು ಕೃಷಿಕ ದರ್ಶನ್. ನಾವಿವತ್ತು ನಿಮಗೆ ಒಬ್ಬ ರೈತನ ಪರಿಚಯ ಮಾಡಿಕೊಡ್ತೀವಿ. ಇವರು ಕುರಿ ಸಾಕಾಣಿಕೆ ಮಾಡೋರೆ. ಕುರಿ ಯಾವ ರೀತಿ ಸಾಕಾಣಿಕೆ ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಪರಿಚಯ ಮಾಡಿಕೊಡಿ. ನಿಮ್ಮದು ಊರು ಯಾವುದು? ಸರ್ ನಮ್ಮದು ತುಮಕೂರು ತಾಲೂಕು, ಬೆಳಗಾವಿ ಹೋಬಳಿ, ಲಕ್ನಳ್ಳಿ ಸರ್. ಎಷ್ಟು ಹಾಕಿದ್ದೀರಾ ಕುರಿ ನೀವು? ನಾವು ಒಂದು 6 ತಂದಿದ್ದು ಸರ್. ಚಿಕ್ಕದ್ರಾಗ ಒಂದು 2 ಮಾರ್ಕೊಂಡಿದ್ದು. ಆಮೇಲೆ ನಂತರ ಉಗಾದಿ ಟೈಮ್ನಾಗ ಒಂದು 2 ಮಾರಿದ್ದು. ಇನ್ನು ಇವೆರಡು ಉಳಿಸ್ಕೊಂಡು ಇದು ಇಷ್ಟು ದಷ್ಟಪುಷ್ಟವಾಗಿ ಬಂದವಲ್ಲ, ಏನು ಕೊಡ್ತೀರಾ ಫೀಲ್ಡ್ ಎಲ್ಲ? ನಾವು ಬೆಳಗ್ಗೆ ಟೈಮು ಒಂದು 9 ಗಂಟೆ ಒಳಗೆ ಒಂದು ತಿಂಡಿ ಬೂಸ ಕೊಡ್ತೀವಿ. ಸಾಯಂಕಾಲದ ಹೊತ್ತು ಜೋಳ ಕೊಡ್ತೀವಿ, ಎಡೆ ಸೊಪ್ಪು ಕೊಡ್ತೀವಿ. ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಸರ್. 15 ದಿನಕ್ಕೆ ವಾರಕ್ಕೆ ಹಿಂಗೆ ಸ್ನಾನ ಮಾಡಿಸ್ತೀವಿ. ಹಿಂಗೆ ಸಾಕೊಂಡು ಬಂದಿದ್ದೀವಿ ಸರ್. ಅವಕ್ಕೇನು ರೋಗ ಪಾಗ ಏನು ಅವೆಲ್ಲ ನೋಡ್ಕೊಂಡು ನಾವು ಚೆನ್ನಾಗಿ ನೀಟಾಗಿ ಸಾಕ್ತಾ ಇದ್ದೀವಿ ಸರ್. ಮರಿ ಯಾವ ರೀತಿ ಸೆಲೆಕ್ಷನ್ ಮಾಡೋದು ಅಂತೇಳಿ ತಿಳಿಸ್ಕೊಡಿ ಸರ್. ಇದು ನಾಟಿ ಮರಿ ಅಂದ ಟಗರು ಅಂದ ಕೊಂಬಿದ್ರೆ ಒಂದು ಲಾಯಕು, ಹೆಣ್ಗುರಿ ಕೊಂಬಿರಲ್ಲ. ಇದು ಕೊಂಬಿಲತ್ತಾದ್ರೆ ಟಗರು ಅಂತ ನಾವು ಅಂದ್ರೂ ಹೆಣ್ಗುರಿ ಅಂದಂಗೆ ಅದು ಸ್ಟೈಲಾಗಿ ಕಾಣೋದು. ಕೊಂಬಿಂದು ಅಂದ್ರೆ ಗಂಡಸು, ಇದು ಕೊಂಬಿದ್ರೆ ಟಗರ ಅಂತ ಹೇಳ್ಬೋದು. ಇದ್ರಾಗ ಕಿವಿ ಮೇಲೆ ಬಂದ್ರೂ ಹಿಂಗೆ ಕಪ್ಪಿದ್ರೆ ಇನ್ನೂ ಚಂದ, ಕಪ್ಪಳ ಕಪ್ಪು ಈ ಥರ ಒಂದು ನಾಟಿ ಹಳ್ಳಿವರೆಗೆ ಇದ್ದಂಗೆ ಇದ್ರೆ ಅದು ಇನ್ನೂ ಚಂದ. ಈ ಥರ ಮರಿ ಬಣ್ಣದ ಮರಿ ಆಯ್ಕೆ ಮಾಡಬೇಕು. ಸುಮ್ಮನೆ ಈಗ ಯಾವ್ದು ಬಣ್ಣದ ಮೇಸಿರು ಎಷ್ಟೇ ಇದ್ರೂ ಲುಕ್ಕಾಗಿ ಕಾಣಲ್ಲ. ಅಂದ್ರೆ ಮಾಂಸಕ್ಕೂ ಇರಬೇಕು, ಲುಕ್ಕಾಗೂ ಇರಬೇಕು. ಆ ಥರ ಮರಿ ಆಯ್ಕೆ ಮಾಡ್ತೀವಿ ನಾವು. ನಮ್ಮ ಖುಷಿಯಿಂದಲೂ ನಾವು ಮೇಯಿಸ್ತೀವಿ. ಈಗ ಇದ್ರಾಗ ನೋಡಿ, ಈಗ ಇದನ್ನ ಒಂದು ಜಾತ್ರೆಗಳಾಗ ಇನ್ನೊಂದ್ರಾಗೂ ಬೇಕಾದ್ರೆ ಎಕ್ಸಾಮ್ನಿಗೆ ಇದು ಸುತ್ತೂರ ಕುರಿ ಕರಿತಾರ. ಒಂದು ದೇವಸ್ಥಾನಗಳಿರ್ತಾವ, ಜಾತ್ರೆ ಪಾತ್ರೆ ಮಾಡಿದಾಗ, ದೇವ್ರುಗಳು ಮಾಡಿದಾಗ ಅದಕ್ಕೆ ಲುಕ್ ಆಗೈತಿ ಇದು. ಯಾಕಂದ್ರೆ ಈಗ 2 ಕಾಲಾಗೂ ಕೆಳಗಡೆಗೆ ಕಪ್ಪು ಐತಿ ನೋಡಿ, ಹಿಂದಗಡೆ ಸೈಡು ಕಪ್ಪು ಐತಿ ಇದು. ಆಮೇಲೆ ಇಲ್ಲಿ ಇದು ಮುಷ್ಣಿ ಕಪ್ಪು ಐತೆ, ಕಣ್ಣು ಕೆಂಪು ಐತೆ. ಇದು ಲುಕ್ಕು ಕುರಿ. ಇದು ಜಾಡುನು ಉದ್ದ ಐತೆ ಮರಿ. ಇಂಥ ನೀಡ್ಲವಾದ ಮರಿ ಹಿಡ್ಕೊಬೇಕು. ಕಾಲು ಕೈನು ದಪ್ಪ ಇರಬೇಕು. ಕೆಲವು ಕುರಿಗಳಾಗ ಕಾಲು ಸಣ್ಣ ಇರ್ತವೆ, ಕಿವಿನೂ ಮೋಟ ಇರ್ತವೆ ಕೆಲವು ಕುರಿಗಳಾಗೆ. ಇವು ಏನಲ್ಲ, 2 ಅಚ್ಚುಕಟ್ಟಾಗವೆ. ನಾವು ಪೇಟ್ಲು ಆಗಲಿ ಅಂತ ಟರ್ಕಿ ಕುರಿ, ಬಾಲ ಉದ್ದ ಇರೋವು, ಕಿವಿ ಉದ್ದ ಇರೋವು, ಈ ಮಂಡ್ಯದ ಕಡೆ ಬುಡ್ಸ್ ಕುರಿ ಅಂತವು ನಮ್ಗೇನು ಇಷ್ಟ ಆಗಲ್ಲ. ನಮ್ಮ ತುಮಕೂರು ಲೋಕಲ್ ಏನೈತೆ, ಲೋಕಲ್ ಕುರಿ ನಾಟಿ ಕುರಿನೇ ನಾವು ಆಯ್ಕೆ ಮಾಡ್ತೀವಿ. ಇದು ಯಾವ ಜಾತಿ? ಇದು ಲೋಕಲ್ ನಾಟಿನೇ ಕುರಿ. ನಾಟಿನಾ? ನಾಟಿನೇ ಸರ್. ಫೀಲ್ಡ್ ಯಾವ ರೀತಿ ಕೊಡ್ತೀರಾ ನೀವು ಇದಕ್ಕೆ? ಫೀಲ್ಡು ಬೆಳಿಗ್ಗೆ ಲಿಮಿಟಾಗಿ ಕೊಡ್ತೀವಿ. ತಿರ್ಗಾ ಸಂಜೆ ಕೊಡ್ತೀವಿ. ಜೋಳ ಕೊಡ್ತೀವಿ. ಜೋಳದ ಜೊತೆಗೆ ಒಂದೊಂದು ಬೂಸ, ಹಿಂಡಿ, ಇದು ಉಳ್ಳಿ ಹಿಟ್ಟು ಎಲ್ಲ ನೋಡ್ಕೊಂಡು ಲಿಮಿಟಾಗಿ ಕೊಟ್ಕೊಂಡು ಹೋಗ್ತೀವಿ. ಕಾಯಿಲೆ ಅಂತೇಳಿ ಯಾವ ಬರ್ತವೆ ಇವಕ್ಕೆ? ಕಾಯಿಲೆ ಅಂತ ಏನು ಬರಲ್ಲ ಸರ್. ನಾವು ಕ್ಲೀನಾಗಿ ಶೆಡ್ಗಳು ಕ್ಲೀನಾಗಿ ಮಾಡಿ ಕಾಣ್ಬೇಕು. ಒಂದು ಶೆಡ್ ನಾವು ಕಸರೆ ಒಳಗೆ ಮಾಡಿಕೊಂಡ್ರೆ ಈ ಕೀಟ, ಸೊಳ್ಳೆ ಇವೆಲ್ಲ ಹೋಗ್ತವೆ, ಕಾಯಿಲೆ ತರ್ತವೆ. ನಾವು ನೀಟಾಗಿ ಶೆಡ್ಗಳು ಮಾಡಿಕೊಂತೀವಿ, ನೀಟಾಗಿ ಸಾಕ್ತೀವಿ. ಕಾಯಿಲೆ ಯಾವುದು ಬರಲ್ಲ. ಈ ಜಂತು ಪಂತು ಇದ್ರೆ ಮಧ್ಯದಾಗ ಒಂದೊಂದು ಟ್ಯಾಬ್ಲೆಟ್ ಕೊಡ್ತೀವಿ. ಅಷ್ಟೇ, ಇನ್ನೇನು ಬರಲ್ಲ. ಕಾಯಿಲೆ ಅಂದ್ರೆ ಏನು ಕಾಣಲ್ಲ. ಫೀಲ್ಡ್ ಬೂಸಲ್ಲಿ ಬೆಳೆದಿರೋಂಥದ್ದು ಹುಡಿ ಬೂಸ. ಆಮೇಲೆ ಸೊಪ್ಪು ಕೊಡ್ತೀವಿ ಡೈಲಿ 2 ಕಟ್ಟು. ಆಮೇಲೆ ಮನೆ ಮುಸ್ರಿ ಆಗ್ತೈತಲ್ಲ, ಮುಸ್ರಿ ಕುಡ್ಕೊಂತಾವ ಅವೇ ಮನೆ ಮುಂದೆ ಇದ್ದಾಗ. ಒಂದು ಸ್ವಲ್ಪ ವಾಕಿಂಗ್ ಬಿಡ್ತೀವಲ್ಲ, ಆ ಟೈಮ್ ಕುಡ್ಕೊಂತವೆ. ಈ ಥರ ಲುಕ್ಕಾಗಿರೋ ಮರಿ ಆಯಿಸ್ತೀವಿ ನಾವು. ಆರಿಸಿ ತಂದಾದ್ಮೇಲೆ ಚೆನ್ನಾಗಿ ಮೇಯಿಸ್ತೀವಿ. ನಮ್ಮ ಬೇಜಾರು ಕಳ್ಕೊಂತೀವಿ. ಆಮೇಲೆ ನಮಗೆ ಒಂದು ಹಬ್ಬನೋ ಹುಣ್ಣಿಗೆ ಬಂದಾಗ ಮಾರಿ ನಮ್ಮ ಒಂದು ಇದಕ್ಕೆ ಬೇರೆದಕ್ಕೆ ಆ ದುಡ್ಡನ್ನು ಉಪಯೋಗಿಸ್ಕೊಂತೀವಿ. ಸರ್, ಮುಂದಿನ ಬೇಚ್ಗೆ ನೀವು ತರಕ್ಕೆ ಒಂದು ಸ್ವಲ್ಪ ಅಮೌಂಟ್ ಮಾಡಿಕೊಂತೀವಿ. ಇದ್ರಾಗೂ ಒಂದು ಸ್ವಲ್ಪ ಮನೆ ಕಡೆಗೂ ವೆಚ್ಚ ಮಾಡ್ತೀವಿ. ತಿರ್ಗಾ ಹಣ ಕುಡಿಕೊಂಡಾಗ ತಿರ್ಗಾ ಒಂದು 10 ಮರಿತೀವಿ. 10 ತಂದಾಗ ಹಿಂಗೆ ಬಿಸ್ನೆಸ್ ಬಂದಾಗ ಹಿಂಗೆ ಮಾರಾಟ ಮಾಡ್ತಾ ಇರ್ತೀವಿ. ಮಾರುಕಟ್ಟೆ ಯಾವ ರೀತಿ ಮಾಡ್ತೀರಾ? ನಾವು ಸಂತೆಗಳಿಗೆ ಹೋಗ್ತೀವಿ ಸರ್. ಇವಾಗ ನಾನು ಅಲ್ಲೇ ಒಂದು 2 ವರ್ಷ ಸಂತೆಗಳಿಗೆ ಹೋಗಲ್ಲ. ಮನೆ ತವಲೆ ಬಂದರೆ ಕೊಟ್ಬಿಡ್ತೀನಿ. ಹಂಗೂ ನಮ್ಗೆ ಇದಾಗ್ಲಿಲ್ಲ, ಸಂತೆ ಒಳಗೆ ಬರಲಿಲ್ಲ ಅಂದ್ರೆ ಸಂತೆಗೆ ಹೋಗ್ಬಿಡ್ತೀವಿ. ಸಂತೆಗೆ ಮಾರ್ಕೊಂಡು ಬಂದ್ಬಿಡ್ತೀವಿ. ನಾವೇನು ಬಿಸ್ನೆಸ್ ವ್ಯಾಪಾರ ಮಾಡಲ್ಲ, ದಲ್ಲಾಳಿಗಳಲ್ಲ, ಏನಿಲ್ಲ. ಬೇರೆಯವ್ರಂತೂ ನಾವು ಹಿಡ್ಕೊಂಡು ಹೋಗಲ್ಲ. ವ್ಯಾಪಾರ ಮಾಡಿ ನಮ್ಮನೆಗೆ ಸಾಗಿರೋ ನಾವು ಹಿಡ್ಕೊಂಡೋಗಿ ಅನೆಷ್ಟಾಗಿ ಮಾರ್ಕೊಂಡ್ಬಿಡ್ತೀವಿ. ನಮ್ಮ ದಾಣಿಗೆ ಬಂದರೂ ಕೊಡ್ತೀವಿ. ದಾಣಿಗೆ ಅಲ್ಲೇನೋ ಬರಲಿಲ್ಲ ನಮ್ಮ ರೈಟ್ಗೆ ಅಂದರೆ ವಾಪಸ್ ಮನೆ ಹತ್ರ ಹೊಡ್ಕೊಂಬಂದು ಇನ್ನೂ 1 ತಿಂಗಳಾಗಲಿ 2 ತಿಂಗಳಾಗಲಿ ಮೇಯಿಸ್ತೀವಿ. ಅದ್ರೊಳಗೆ ಯಾರನ್ನ ಬಂದು ಮನೆ ಹತ್ರ ಕೇಳಿದ್ರು ಕೊಡ್ತೀವಿ. ತಿರ್ಗಾ ನಮ್ಗೆ ಹಂಗೂ ಯಾವ್ದಾನ ಫೈನಾನ್ಸ್ ಒಂದು ಸ್ವಲ್ಪ ತೊಂದರೆ ಆಯ್ತು ಅಂದಾಗ ಹೊಡ್ಕೊಂಡೋಗಿ ನಮ್ಮ ದಾಣಿಗೆ ಅವತ್ತು ಮಾರ್ತೀವಿ.
ಆ ಥರ ನಾವು ಇದು ಮಾಡ್ಕೊಂಡು ಬಂದಿದ್ದೀವಿ. ಹ್ಮ್ ಹ್ಮ್ ನಾವೇನು ಹೆಣ್ಗುರಿ ಅಂತೂ ಸಾಕಿಲ್ಲ, ನಾವು ತರದೇ ಪಟ್ಲಿನೇ ಮಾರ್ಕೊಳ್ತಾ ಇರ್ತೀವಿ. ಬಿಸಿ ಇವು ಸಣ್ಣ ಮರಿಯಾಗ ಸಾಕು ಮರಿಯಾಗ ಎತ್ತೈತೀವಿ, 7,000 7,500 ಕೊಡ್ತೀವಿ. ತಂದ ಮೇಲೆ ನಾವು ಹೆಂಗೆ ಮೇಯಿಸ್ತೀವಿ ಹಂಗೆ ಡಿಪೆಂಡ್ ಆಕೈತಿ. ಬೀಜ ಹೊಡಿಸ್ತೀವಿ. ವರ್ಷ ಎರಡೇ ಸಾಕದ್ ನೀವು? ಒಂದು 10 ಸಾಕ್ತೀವಿ ಸರ್. 10 ಸಾಕ್ತೀರಾ? ಸಾಕ್ತೀವಿ. ಅವೆಲ್ಲ ಯುಗಾದಿ ಟೈಮಲ್ಲಿ ಮಾರ್ಕೊಂಡು ಸರ್. ಯುಗಾದಿ ಟೈಮಲ್ಲಿ ಇವನ್ನ ಬಕ್ರೀದ್ಗೆ ಅಂತೇಳಿ ವಿಶೇಷವಾಗಿ ಮಾಡ್ಕೊಂಡಿದ್ದೀರಾ? ಹ್ಞೂ ಸರ್. ಬಕ್ರಿಗೆ ಇರ್ಲಿ ಬಿಡಿ 2 ನಾವು ಬರೀ ಮನೆ ಮುಂದೆ ಹೆಂಗಿರೋದು ಬಕ್ರಿ ಮಾರ್ಕೊಳ್ಳೋಣ ಲಾಸ್ಟ್ಗೆ, ಆಮೇಲೆ ಬೇಕಾದ್ರೆ ತರೋಣ ದೂರ ಸಂತಗಳಿಗೆ ಹೋಗಿ ಅಂತ ಹೇಳಿ ಮಾಡಿಕೊಂಡು ಸರ್. ಬಕ್ರೀದ್ಗೆ ವಿಶೇಷವಾಗಿ ಸಾಕಿದ್ರೆ ಸಾಕಿದ್ದೀವಿ ಸರ್. ಯಾಕೆಂದ್ರೆ ಬಕ್ರಿಗೆ ಸಾಕ್ಬೇಕಾದ್ರೆ ಇವು ಒಳ್ಳೆ ಮಕ್ಕ ಒಳ್ಳೆ ಸ್ಟಿಕ್ಕರು ಎಲ್ಲ ಕರೆಕ್ಟ್ ಆಗೈತೆ. ಯಾವ್ದು ಏನೂ ಅಲ್ಲ, ಪೈಪು ಇನ್ನೊಂದು ಮತ್ತೊಂದು ಯಾವುದೂ ಅಲ್ಲ, ಒಳ್ಳೆ ಲುಕ್ಕಾಗಿ ಕಾಣ್ತವೆ. ಅದರಿಂದ ಬಕ್ರಿಗೆ ಬಿಟ್ಕೊಂಡಿದ್ವಿ ಸರ್ ಇವು. ಇದಕ್ಕೆ ಜೋಳ ಏನಾನ ಕೊಡ್ತೀರಾ? ಹ್ಞೂ ಸರ್, ಜೋಳ ಕೊಡ್ತೀವಿ. ನೈಟ್ ಹೊತ್ತು ಜೋಳ ಕೊಡ್ತೀವಿ, ಬೆಳಗ್ಗೆ ಹೊತ್ತು ಇಂಡಿ ಬೂಸ ಉಳ್ಳಿ ಹಿಟ್ಟು ಇದನ್ನೆಲ್ಲ ಕೊಡ್ತೀವಿ. ಕೊಟ್ಟು ನೈಟ್ ಹೊತ್ತು ಡೈಲಿನ ಜೋಳ ಕೊಡ್ತೀವಿ. ಹಗಲ್ನಾಗ ಚಡೆ ಸೊಪ್ಪು ಹತ್ತೈತೆ, ನಾವೇ ಸ್ವಂತ ಬೆಳ್ಕೊಂಡಿದ್ದೀವಿ ಅಡಿಕೆ ತೋಟ ಸುತ್ತೂರ. ಅದನ್ನ ಕಟ್ತೀವಿ, 2 ಕಟ್ತೀವಿ. ಆಮೇಲೆ ಒಂದು ನಮಗೆ ಬಿಡುವಾದಾಗ ಒಂದು 2 ಗಂಟೆ ಹಂಗೆ ನಮ್ಮ ತೋಟಗಳಿಗೆನ ಮೇಯಿಸ್ತೀವಿ. ನಮ್ಮ ತೋಟದಾಗ ಹುಲ್ ಮೇಯಿಸ್ತೀವಿ, ಬೇರೆ ಜಮೀನ್ಗೆ ಏನು ಹೋಗಲ್ಲ. ನಮ್ಮದೇ ತೋಟ ಐತಿ, ಆ ತೋಟದಾಗೆಲ್ಲ ಅಡ್ಡಾಡ್ಕೊಂಡು ನಾವು ಅಡ್ಡಾಡ್ಕೊಂಡು ಚಲಟ ಆಡ್ಕೊಂಡು ಹಿಂಗೆ ಓಡಾಡ್ತವೆ. ಒಟ್ಟಾಗಿ ಖುಷಿಗೂ ಸಾಕಿದ್ದೀರಾ ಮತ್ತು ವ್ಯವಹಾರ ದೃಷ್ಟಿಯಿಂದಲೂ ಸಾಕಿದ್ದೀರಾ? ಹ್ಞೂ ಸರ್, ಖುಷಿಗೂ ಸಾಕಿದ್ವಿ, ವ್ಯವಹಾರಕ್ಕೂ ಸಾಕಿದ್ವಿ. ಇವಾಗ ಕುರಿ ಸಾಕಾಣಿಕೆ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ಶೆಡ್ ಯಾವ ರೀತಿ ಐತೆ ಅಂತ ತೋರಿಸ್ಕೊಡ್ತೀರಾ ನಮ್ಗೆ? ಇದೆ ಸರ್ ನಮ್ಮ ಶೆಡ್ಡು. ನಾವು ಸುಮ್ಮನೆ ನಾರ್ಮಲ್ ಆಗಿ ಮಾಡ್ಕೊಂಡಿದ್ವಿ, ನೆಲ ಶೆಡ್ಡೆ. ನಾವೇನು ಅದಕ್ಕೆ ವೈಟಾಗಿ ಏನು ಮಾಡ್ತಿಲ್ಲ. ಈಗ ಹಿಂಗೆ ಕಟ್ಟು ಸೊಪ್ಪು ಕಟ್ತೀವಿ, ಆ ಕಡೆ ಒಂದು ಕಟ್ಟು ಈ ಕಡೆ ಒಂದು ಕಟ್ಟು, ಈ ಸುತ್ತ ಒಂದು ಮೆಸ್ ಹಾಕಿದ್ವಿ. ಇದ್ರೊಳಗೆ ಇರ್ತವೆ. ನಾವೇನು ಮಾಡಕ್ ಹೋಗಿಲ್ಲ, ಬಂಡವಾಳ ಜಾಸ್ತಿ ಹಾಕೊಂಡು ಅದೇ ಇದಕ್ಕೆ ಹಾಕೋದು ಎಲ್ಲ ಬಂಡವಾಳ ಮಾಡೋದು ಸ್ವಲ್ಪ ಕಷ್ಟ ಬಿದ್ದು ದುಡಿಮೆ ಅದ್ರಾಗೆ ದುಡ್ಕೊಂಡು ಮಾಡ್ಕೊಳ್ಳೋಣ ಅಂತ ಹೇಳಿ ಈ ತರ ಕಮ್ಮಿನೇ ಮೇಯಿಸ್ತಾ ಇದೀನಿ ಸರ್. ಆಮೇಲೆ ಹೈಟೆಕ್ ಸೆಡ್ ಮಾಡಿಲ್ಲ? ಏನ್ ಮಾಡಿಲ್ಲ ಸರ್, ನಾವು ಹೈಟೆಕ್ ಸೆಡ್ ಮಾಡಿಲ್ಲ, ಏನೂ ಇಲ್ಲ. ಈ ಸರಿ ಮುಂದೆ ಮಾಡೋಣ ಅಂತ ಇದ್ದೀವಿ, ಮಾಡ್ಬೇಕು. ಮಾಡಲ್ಲ, ಇವೆರಡು ಸೇಲ್ ಮಾಡಿ ಅನಂತರ ಶೆಡ್ಗಳು ಮಾಡೋಣ ಅಂತ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿಗೆ ಸಾಕ್ತೀರಿ ಅಂತ ಹೇಳ್ತಾ ಇದ್ದೀರಾ? ಇನ್ನು ಮುಂದಿನ ದಿನ ಒಂದು 10 20 ಮರಿ ಸಾಕ್ತೀನಿ ಸರ್ ಅಂತ ಹೇಳಿ. ಕುರಿ ಆದ್ರೂ ಬೆಸ್ಟ್, ಟಗರುಗಳಾದ್ರೆ ಬೆಸ್ಟಾಗಿ ಮೇಯ್ಕೊಂತವೆ. ನಾವು ಜಮೀನಾಗೆ ಅವಕ್ಕೆ ಹುಲ್ಲು ಜೋಳ ಸೊಪ್ಪು ಗಿಡಗಳು ಬೆಳ್ಕೊಬೋದು. ಅದರಿಂದ ಕುರಿನೇ ಬೆಸ್ಟಾಗಿ ನಮಗೆ ಕಾಣೋದ್ರಿಂದ ಅವನ್ನೇ ನಾವು ಸಾಕ್ತಾ ಇದ್ದೀವಿ ಸರ್. ಕೆಲವೊಬ್ರು ರೈತರುಗಳು ಕುರಿ ಸಾಕಾಣಿಕೆ ಲಾಸ್ ಆಯ್ತು ಅಂತ ಹೇಳ್ತಾರೆ, ಅವ್ರು ಏನಕ್ಕೆ ಲಾಸ್ ಮಾಡ್ಕೊಂತಾರೆ ನಿಮ್ಮ ಅನಿಸಿಕೆ ಪ್ರಕಾರ? ಅವರು ಕೆಲವ್ರಿಗೆ ತಿಳುವಳಿಕೆ, ಅವರು ಅದ್ರಾಗ ಅನುಭವ ಪಟ್ಟಿರಲ್ವಲ್ಲ, ಸಾಕಿ ಅದ್ರ ಲಾಭದಾಯಕ ನೋಡಿರಲ್ಲ ಅಂತಾರೆ ಹೇಳ್ತಾರೆ. ಅದ್ ಮೊದ್ಲೇ ಒಂದು ಗಾದಿನೇ ಐತಲ್ಲ ಸರ್, ಅದು ಕುರಿ ಕಾಪಾಡೋ ಕುಬೇರ ಆಗುವಂತ ಐತಲ್ಲ, ಕುರಿ ಕಾಯಿ ಕುಬೇರ ಆಗುವಂತ ಒಂದು ಗಾದಿನೇ ಕೊಟ್ಟವ್ರೆ. ಕುರಿ ಕಾದನೆಂದು ಕುಬೇರನೇ ಅವನು. ಯಾಕಂದ್ರೆ ಅದು ಒಂದು ಕಷ್ಟ ಐತೆ ಅದ್ರಿಂದನು. ಬೇಸಿಗೆನಾಗ ಹೊಡ್ಕೊಂಡು ಹೋಗ್ಬೇಕು, ಬೈಲೆಲ್ಲ ಮೇಯಿಸ್ಬೇಕು, ತರ್ಬೇಕು, ಹೋಗ್ಬೇಕು, ಮರಿಗಳಿಗೆ ಸೊಪ್ಪು ಕಟ್ಬೇಕು, ಅವಕ್ಕೂ ಲೇಬರ್ಗಳು ಬೇಕು. ಲೇಬರ್ ಮಗ ಒಂದು ರಪ್ಪು ಮಾಡಿದ್ರೆ ಅದ್ರಾಗ ಸೊಪ್ಪು ಕಟ್ಟೋರ್ಕು ಒಂದು ಲೇಬರ್ ಬೇಕಾ, ಅಡವಿಲಿ ಮೇಯ್ಸೋದಕ್ಕೆ 2 ಬೇಕಾ. ಅವೆಲ್ಲ ಕಷ್ಟ. ನಾವೇ ಮೇಯಿಸ್ಬೋದು, ಮೇಯಿಸ್ತೋಟು ಲಾಭದಾಯಕನೇ ಕುರಿ ಮಾತ್ರ. ಅವರು ರೈತರುಗಳಿಗೆ ಮಾತ್ರ ಲಾಸ್ ಮಾಡಲ್ಲ. ಕುರಿ ಕಾಯಿ ಕುಬೇರ ಆಗು ಅಂತ ಹೇಳಿ ಗಾದಿನೇ ಒಂದು ಆಡಿದ್ರು ಹಿಂದೆ ಅದನ್ನು. ಹ್ಞೂ ಸರ್, ಸಾಕ್ತೋಟು ಲಾಭ. ಸಾಕ್ಬೇಕು, ಕಷ್ಟ ಇಲ್ಲತ್ತು. ಈಗ ಯಾವ್ದು ಬರ್ತೈತಿ, ಸೀಮೆ ದನ ಮೇಯ್ಸಿರು, ಸೀಮೆ ಸ್ಕೂಲ್ ಮೇಯ್ಸಿರು ಕಷ್ಟ ಇದ್ದೇ ಇರ್ತೈತಿ. ಕಷ್ಟದ ತಕ್ಕನ ಲಾಭನೂ ಇರ್ತೈತಿ. ಖುಷಿಯಿಂದ ಮೇಯಿಸ್ತೀವಿ ಅಷ್ಟೇ. ಸರ್ ಏನ್ರ ರೇಟ್ ಹೇಳ್ತಾ ಇದ್ದೀರಾ? ಸರ್ ಇದು ಇವಕ್ಕೆ 46,000 ಹೇಳ್ತಾ ಇದ್ದೀವಿ ಸರ್. ನಮ್ಮ ತಾಣರಾದ್ರೆ ಏನೋ ಒಂದಿಟ್ಟು ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ. ನಿಮಗೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು? ನಿಮ್ಮ ಫೋನ್ ನಂಬರ್ ಇದ್ರೆ ಹೇಳ್ತೀರಾ? ಹ್ಞೂ ಸರ್, ಹೇಳ್ತೀವಿ. ಹೇಳಿ. 99 721 500 94. ಸರಿ. ಯಾವ ಟೈಮಲ್ಲಿ ಬಂದು ಸಿಗ್ತೀರಾ? ಹ್ಞೂ ಸರ್, ಸಿಗ್ತೀವಿ. ಸ್ನೇಹಿತರೆ, ನೋಡೋದ್ರಲ್ಲ ಕುರಿ ಯಾವ ರೀತಿ ಸಾಕಾಣಿಕೆ ಮಾಡೋದಂತ ತಿಳಿಸ್ಕೊಟ್ಟಂತಹ ಸಾರ್ಗೆ ತುಂಬ ಹೃದಯ ಧನ್ಯವಾದಗಳು. ಈ ವಿಡಿಯೋವನ್ನು ಅತಿ ಹೆಚ್ಚು ಶೇರ್ ಮಾಡಿ, ಕೃಷಿ ವಿಡಿಯೋಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ರೈತರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.